ಹಾಯ್ ಫ್ರೆಂಡ್ಸ್, ಸಂಡೆಯ ಮಿನಿ ವ್ಲಾಗ್. ಆಲ್ಮೋಸ್ಟ್ ನಾನು 1 ವೀಕ್ ಮೇಲೆ ಆಯಿತು ನಾನು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ಥರದ ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ. ನನಗೆ ತುಂಬ ಇಷ್ಟ ಇತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಬಟ್ ಯಾವುದೋ ಒಂದು ಕಾರಣಾಂತರಗಳಿಂದ ನನಗೆ ಅದು ಯಾವುದೇ ಥರದ ಶೂಟ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತಿಂದ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ 3 ದಿನ ಆಯಿತು. ದೇವ್ರನ್ನ ಕೂರಿಸಿ 3 ದಿನ ಆಗಿರೋದ್ರಿಂದ ನಾನು ಪ್ರತಿ ವರ್ಷವೂ ಅಷ್ಟೇ ಲಕ್ಷ್ಮಿನ 3 ಡೇಸ್ ಇಟ್ಕೊಂಡೆ ಆಮೇಲೆ ಕಳಿಸೋದು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡಿ, ಹಾಗೆ ದೇವ್ರ ನೈವೇದ್ಯಕ್ಕೋಸ್ಕರ ರಸಾಯನ ಕೂಡ ಮಾಡಿದ್ದೆ. ರಸಾಯನ ಮಾಡಿ ದೇವರಿಗೆ ನೈವೇದ್ಯ ಕೊಟ್ವಿ. ನೈವೇದ್ಯ ಕೊಟ್ಟಮೇಲೆ ದೇವರಿಗೆ ಆರತಿ ಮಾಡಿರೋ ಅಂಥ ನೀರನ್ನು ತಗೊಂಡೋಗಿ ಗೇಟ್ ಹತ್ರ 3 ಜಾಗಕ್ಕೆ ಚೆಲ್ಬಿಟ್ಟು ಬಂದೆ. ಏನೋ ಒಂಥರ ಬೇಜಾರಾಗ್ತಿತ್ತು. ಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ಖುಷಿಯಿಂದ ಮಾಡ್ತೀವೋ ಅದೇ ಥರ ಈಗ ಕಳಿಸ್ಬೇಕಾದ್ರೂ ಕೂಡ ಅಷ್ಟೇ ಬೇಜಾರಾಗ್ತಿತ್ತು. ಏನೂ ಮಾಡೋಂಗಿಲ್ಲ, ಕಳಿಸ್ಲೇಬೇಕಲ್ವ. ಸೊ ಹಾಗಾಗಿ 3 ಸಲ ದೇವ್ರ ಬಲಭಾಗಕ್ಕೆ ದೇವ್ರನ್ನ ಸಡಿಲಿಸ್ಬಿಟ್ಟು ಆಮೇಲೆ ದೇವರಿಗೆ ಹಾಕಿರೋ ಅಂಥ ಮುಖವಾಡ ಬಳೆ ಎಲ್ಲ ತೆಗಿತಿದ್ದೆ. ಬಳೆ ತೆಗೆದುಬಿಟ್ಟು ನಾನೇ ಕೈಗೆ ಹಾಕ್ಕೊಂಡೆ. ಸೊ ಮುಖವಾಡ ಮತ್ತು ಒಡವೆ ಜಡೆ ಎಲ್ಲ ಪ್ರತಿಯೊಂದು ತೆಗೆದು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಟೆ. ಸೊ ನಾನು ಎಲ್ಲಾದರೂ ಹೊರ್ಗಡೆ ಕಳ್ಸೋಣ ಅಂತ ನೋಡ್ಕೊತಿದ್ದೆ. ಮರದ ಹತ್ರ ಎಲ್ಲರೂ ಕಳಿಸ್ಬೇಕಿತ್ತು. ಸೊ ಯಾರನ್ನೋ ಕೇಳೋತ್ತಿಗೆ ತುಳಸಿ ಕಟ್ಟೆಗೂ ಕಳಿಸ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ತುಳಸಿ ಕಟ್ಟೆಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ತೊಗೊಂಡು ಹೋದೆ. ತುಳಸಿ ಕಟ್ಟೆಗೆ ಕಳಿಸಿ ಎಲ್ಲ ಆದಮೇಲೆ ಇವಾಗಷ್ಟೇ ದೇವ್ರು ಕಳಿಸಿ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು, ಹಿಂಗೂ ಪೂಜೆ ಆಗಿದ್ವಲ್ಲ ಸಂಜೆ ತನಕ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಸಂಜೆ ಆದಮೇಲೆ ಇನ್ನು ನಾಳೆ ಶ್ರಾವಣ ಮಾಸ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲ ಇಟ್ಟಿದ್ದ ವಸ್ತು ಅಲ್ಲೇ ಬಿಟ್ಬಿಟ್ಟಿದ್ನಲ್ಲ. ಸೊ ಹಾಗಾಗಿ ದೇವ್ರ ಫೋಟೋ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.